ओम पवित्रं चरितं यस्याः पवित्रं जीवनं तथा पवित्रता स्वरूपिणी तस्यै कुर्मो नमो नमः। ಶ್ರೀ ಮಾತೆ ಶಾರದಾ ದೇವಿ ಶ್ರೀರಾಮಕೃಷ್ಣರು ಸ್ವಾಮಿ ವಿವೇಕಾನಂದರನ್ನು ಭಕ್ತಿಯಿಂದ ಸ್ಮರಿಸುತ್ತೇನೆ. ಪೂಜ್ಯ ಮಾತಾಜಿಯವರಿಗೆ ಭಕ್ತಿಯಿಂದ ಪ್ರಣಾಮಗಳು. ಪ್ರೀತಿಯ ಬಂಧುಗಳೇ, ಶ್ರೀ ಶಾರದಾ ದೇವಿ ಜಯಂತಿ ಪ್ರಯುಕ್ತ ನಾವೆಲ್ಲರೂ ಒಗ್ಗೂಡಿದ್ದೇವೆ. ಎಲ್ಲ ಭಜನೆ ಪ್ರವಚನ ಕೇಳಲಿಕ್ಕೆ ಬರ್ತಾರೆ. ನಮಗೆಲ್ಲ ಬಹಳ ಕೆಲಸ ಕಾರ್ಯ ಇದೆ, ಜವಾಬ್ದಾರಿ ಇದೆ, ಅದಕ್ಕೆ ನಾವು ಅಂಥದಕ್ಕೆಲ್ಲ ಹೋಗಲ್ಲ ಅಂತ. ಆದರೆ ನಿಜವಾಗಿ ಏನು ಗೊತ್ತಾ, ಹಾಗಲ್ಲ. ಯಾರಿಗೆ ಜೀವನದಲ್ಲಿ ಉನ್ನತಿ ಅನ್ನೋದು ಬೇಕಾಗಿದೆಯೋ, ಯಾರಿಗೆ ಜೀವನದಲ್ಲಿ ಶಾಂತಿ ಅನ್ನೋದು ಬೇಕಾಗಿದೆಯೋ, ಅವರು ಎಷ್ಟೇ ಕೆಲಸ ಕಾರ್ಯ ಇದ್ರೂ ಭಗವಂತನ ಹತ್ರ ಬಂದೇ ಬರ್ತಾರೆ. ಜೀವನದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಅನ್ನೋದು ಬೇಕಿದ್ರೆ ನಾವು ಭಜನೆ, ಸತ್ಸಂಗ, ಪ್ರವಚನ ಇವಕ್ಕೆ ಬರಲೇಬೇಕು. ಭಜನೆಯನ್ನು ಮಾಡೋದ್ರಿಂದ ನಮ್ಮ ನರವ್ಯೂಹ ಶಾಂತ ಆಗುತ್ತೆ, ಶರೀರ ಶಾಂತ ಆಗುತ್ತೆ, ಮೆದುಳಿನ ನರಗಳು ಶಾಂತ ಆಗುತ್ತೆ, ಮನಸ್ಸು ಶಾಂತ ಆಗುತ್ತೆ, ಹೃದಯ ಶಾಂತ ಆಗುತ್ತೆ. ಇದನ್ನು ವಿಜ್ಞಾನಿಗಳು ಪರೀಕ್ಷೆ ಮಾಡಿ ನೋಡಿದ್ದಾರೆ. ಒಳಗಿರುವ ಜಲತತ್ವ ಅಷ್ಟೇ ಅಲ್ಲ, ಶರೀರದ ಒಳಗಿರುವ ಪ್ರತಿಯೊಂದೊಂದು ಅಂಗ ಪ್ರತ್ಯಂಗಗಳು ಭಜನೆಯಿಂದ ಶಾಂತ ಆಗುತ್ತವೆ, ಸಮಾಧಾನವನ್ನು ಪಡೆಯುತ್ತವೆ, ನೆಮ್ಮದಿಯನ್ನು ಪಡೆಯುತ್ತವೆ. ಅದಕ್ಕಾಗಿ ನಾವು ನಮ್ಮ ಜೀವನದಲ್ಲಿ ಭಜನೆ, ಸಂಕೀರ್ತನೆ, ಕೀರ್ತನೆ ಇವುಗಳನ್ನು ಮಾಡ್ತಾ ಇರಬೇಕು. ಪ್ರತಿದಿನ ನಮ್ಮ ಜೀವನದಲ್ಲಿ 4 ಅಂಶಗಳು ಸೇರಿರಬೇಕು. ಪ್ರತಿದಿನ ನಮ್ಮ ಜೀವನದಲ್ಲಿ 4 ಅಂಶಗಳು ಸೇರಿರಬೇಕು. ಒಂದನೆಯದು ಕೆಲಸ ಕಾರ್ಯ. ಕೆಲಸ ಕಾರ್ಯ ನಾವು ಮಾಡೇ ಮಾಡ್ತೇವೆ, ಆದರೆ ಹೇಗೆ ಮಾಡ್ತೇವೆ ಅನ್ನೋದು ಪ್ರಶ್ನೆ. ಕೆಲಸ ಕಾರ್ಯವನ್ನು ನಾವು ಭಗವಂತನಿಗೆ ಅರ್ಪಿಸಿ ಮಾಡುವುದು ಒಂದನೆಯದು. ಇಡೀ ದಿನದಲ್ಲಿ ನಾವು ಮಾಡುವ ಕೆಲಸ ಕಾರ್ಯಗಳನ್ನು ಭಗವಂತನಿಗೆ ಅರ್ಪಿಸಿ ಮಾಡುವುದು ಒಂದನೆಯದು. ಎರಡನೆಯದು ಒಂದಿಷ್ಟು ಹೊತ್ತು ಭಜನೆ, ಭಕ್ತಿ ಸಾಧನೆ. ಮೂರನೆಯದು ಒಂದಿಷ್ಟು ಹೊತ್ತು ಸ್ವಲ್ಪ ಸದ್ಗ್ರಂಥಗಳನ್ನು ಓದಬೇಕು. ಸದ್ಗ್ರಂಥಗಳನ್ನು 10 ನಿಮಿಷ ಆದರೂ ಸರಿ, ದಿನದಲ್ಲಿ 20 ನಿಮಿಷ ಆದರೂ ಸರಿ ಓದಬೇಕು ನಾವು. ಆಮೇಲೆ ಶ್ರೀಮಾತೆಯವರು ಹೇಳ್ತಾರೆ, ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 10 ನಿಮಿಷ ಆದರೂ ಸರಿ, ಅರ್ಧ ಗಂಟೆ ಆದರೂ ಸರಿ ಜಪ ಧ್ಯಾನವನ್ನು ಮಾಡಬೇಕು. ಹೀಗೆ ನಮ್ಮ ಪ್ರತಿ ದಿನದಲ್ಲಿ ಈ 4 ಅಂಶಗಳು ಸೇರಿರಬೇಕು. ಮೊದಲನೇದು ಕೆಲಸ ಕಾರ್ಯ. ಕೆಲಸ ಕಾರ್ಯವನ್ನು ನಾವು ಮಾಡೇ ಮಾಡ್ತೇವೆ, ಆದರೆ ಶ್ರೀಮಾತೆಯವರು ಹೇಳಿದ ಹಾಗೆ